ಗೋವಿಂದರಾಜ್ ಅವರ ಈ ಪ್ರಶ್ನೆ ನಿಮಗೆ. ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ಬಳ್ಳಾರಿಯಲ್ಲಿ ಇಂಪ್ರೂವ್ಮೆಂಟ್ಗಿಂತ ಡ್ಯಾಮೇಜೇ ಬಿಜೆಪಿಗೆ ಅಂತ. ಮೇಡಮ್, ಇವತ್ತು ನಾವು ಪಕ್ಷಕ್ಕೆ ಡ್ಯಾಮೇಜ್ ಅಂದಾಗಲಿ ಇನ್ನೊಂದಾಗಲಿ ಆ ಭಾಗದ ನಾಯಕರು ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅಂತ ದೊಡ್ಡ ಆರೋಪದಲ್ಲಿ ದೂರಕ್ಕೆ ಇಟ್ಬಿಟ್ಟಿದ್ರಿ. ಬಂದಾಗ ಸಹಜವಾಗಿ ಅದೆಲ್ಲ ಮುಗಿಸ್ಕೊಂಡು ಈಚೆ ಬಂದಾದ್ಮೇಲೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಸರ್. ಕರೆಕ್ಟ್, ದೇ ವೈಟಿಂಗ್ ಮೇಡಮ್. ಹಂಗಂತ ಹೇಳ್ಬಿಟ್ಟು ಒಬ್ಬ ಶಾಸಕರಾದವ್ರಿಗೆ ಮತ್ತೆ ಹಾಲಿ ಶಾಸಕ ಇರ್ತಕ್ಕಂಥ ಬೇಲ್ ಮೇಲೆ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು ಮೇಡಮ್, ಹೊರಗೆ ಓಡಾಡ್ತಾ ಇರೋದು. ಒಬ್ಬ ಶಾಸಕರಾಗಿ ತುಂಬಾ ಕೇಳಿಲಿ ಶುಭ್ರ ಹಸ್ತರು ಅಂತ ಹೇಳಿಲ್ಲ ನೋಡಿ ಮೇಡಮ್. ಇದು ಬೇಲ್ ಮೇಲಿದ್ದಾರೆ, ಅದು ಕಂಡೀಷನ್ ಬೇಲ್ ಮೇಲೆ ಅಂತ ಹೇಳ್ಬಿಟ್ಟು ಮೇಡಮ್. ಈಗ ಯಾವ್ದೇ ಆರೋಪಗಳು ಬಂದಾಗ ಸಹಜವಾಗಿ ತಿನ್ನೋರ್ಗೂ ಬಿಡಲ್ಲ ಅಂತ ಮೋದಿ ಅವರು ಹೇಳ್ತಾರೆ. ಅಂತಂದ್ರೆ ಹೆಂಗ್ 2 ವರ್ಷ ಆಚೆಗಿಟ್ರಿ ಒಳಗ್ ಸೇರಿಸ್ಕೊಬಿಟ್ರಿ ನೀವು? ಈಗ ಪಕ್ಷಕ್ಕೆ ಅವ್ರದ್ದು ಕೆಲವೊಂದು ಕೇಸ್ಗಳು ಯಾವ ನಿರಪರಾಧಿತ ಬಂದಾಗ ಸಹಜವಾಗಿ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರೆ ಶಾಸಕರಾಗಿದ್ದಾರೆ. ಇವತ್ತು ಜನ ಆಯ್ಕೆ ಮಾಡಿರ್ತಕ್ಕಂಥ ಜನ ಆಯ್ಕೆ ಮಾಡಿರೋದು ಮೇಡಮ್. ಅದೇ ಜನ ನಾಯಕ ಈ ರೀತಿ ಇರ್ಬೇಕು ಅಂದ್ಬಿಟ್ಟು ಮತ್ತೆ ಗಂಗಾವತಿ ಜನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಗೆ ಹೋಗ್ತಿದ್ದಂಗೆ ಕಾಂಗ್ರೆಸ್ನವರು ಏನನ ಮಾಡಿ ಜನಾರ್ದನ್ ರೆಡ್ಡಿನ ಮಟ್ಟ ಹಾಕ್ಲೇಬೇಕು ಅಂದ್ಬಿಟ್ಟು ಈ ರೀತಿಯಾದ ಒಂದು ದ್ವೇಷವನ್ನು ಸಾಧಿಸ್ತಾರೆ ಅಂತಂದ್ರೆ ನಾರಾ ಭರತ್ ರೆಡ್ಡಿಗೆ ಬೇರೆ ಏನಿದೆ ಮೇಡಮ್? ಹಾಗಾದ್ರೆ ಅಲ್ಲೆಲ್ಲ ಒಂದ್ ಕಡೆ 2,000 ಜನ 3,000 ಜನ ಬಂದು ಗುಂಪಾಗಿ ಬರ್ತಾರೆ. ವಾಪಸ್ ಬಿಜೆಪಿಗೆ ಬಂದಿದ್ದು ಅನುಕೂಲಕ್ಕಿಂತ ಬರೀ ಡ್ಯಾಮೇಜ್ ಖಂಡಿತ ಮೇಡಮ್. ಆ ರೀತಿಯ ಡ್ಯಾಮೇಜ್ ಆಗಲಿ ಆಗೋದಿಲ್ಲ. ಹೇಳ್ತೀನಿ ಕೇಳಿ, ಪಕ್ಷ ಸದೃಢವಾಗಿದೆ. ಯಾಕೆಂದ್ರೆ ಇವತ್ತು ಜನಾರ್ದನ್ ರೆಡ್ಡಿಯಿಂದ ನಮ್ಗೆ ಆ ಭಾಗದಲ್ಲಿ ಸಾಕಷ್ಟು ಅನುಕೂಲಗಳು ಕೆಲಸಗಳು ಆಗಿದೆ. ಆರೋಪದಲ್ಲಿದ್ರು ಅದ್ರ ಪ್ರಶ್ನೆ ಇಲ್ಲ. ಆರೋಪವನ್ನು ಅಲ್ಲ, ಆರೋಪ ಕೆಲವು ಎಲ್ಲ ಕೇಸಲ್ಲಿ ಇಲ್ಲ ಮೇಡಮ್. ಈಗ ಆಲ್ರೆಡಿ ಬಂದಾಗಿದೆ. ಹಂಗಂತ ಹೇಳ್ಬಿಟ್ಟು ನೀವೇನ್ ಬೇಕಾದ್ರು ಮಾಡ್ಬೋದಾ ಕಾಂಗ್ರೆಸ್ನವರಾಗಾದ್ರೆ? ನೀವೇನ್ ಮಾಡಕ್ ಹೊರಟಿದ್ದೀರಾ? ಲಾ ಅಂಡ್ ಆರ್ಡರ್ಗಳನ್ನ ನೀವು ಯಾವ ರೀತಿಯಾಗಿ ಬಳಸ್ಕೊಂಡಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ಗಳ ರೀತಿಯಲ್ಲಿ ಇದ್ ಮಾಡ್ತಾ ಇದೆ ಮೇಡಮ್. ನೀವು ಹೋಗ್ಬೇಕು ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಂತಾ ಇದ್ದಾರೆ, ಕಾಂಗ್ರೆಸ್ ಆಫೀಸ್ಗಳು ಆಗ್ತಾ ಇದೆ, ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಐಜಿ ಆಗ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಅವರು ನಿನ್ನೆ ಕಟ್ಟಿದ ಬ್ಯಾನರ್ ನಿನ್ನೆ ಗಲಾಟೆ ಆಗಿದೆ ಅಂತ ಮಾಹಿತಿ ಇದ್ಮೇಲೆ ಯಾವ ರೀತಿ ಕಾಪಾಡ್ಬೇಕಾಯ್ತಂಗಾರೆ ನೀವೇನ್ ಮಾಡಕ್ ಕೊಟ್ಟಿದ್ದೀರಾ? ಹಾಗಾದ್ರೆ ಇವತ್ತು ಸಣ್ಣ ವಿಚಾರಕ್ಕೆ ಏನೋ ಇಲ್ಲೇ ಒಂದು ಬ್ಯಾನರ್ ಕಟ್ಬೇಡ್ರಪ್ಪ ಅಂತ ಒಂದು ಕೇಳ್ಕೊಂಡಿದ್ದೀರಾ, ಮನವಿ ಮಾಡ್ಕೊಂಡಿದ್ದೀರಾ? ಅಲ್ಲ ಮೇಡಮ್, ಆಯ್ತು ಮೇಡಮ್. ನಮ್ಗೀಗ ನೋಡಿ ಕಾಂಗ್ರೆಸ್ನವ್ರಿಗಿಂತ ಒಂದ್ ನಿಮಿಷ, ಕಾಂಗ್ರೆಸ್ನವ್ರಿಗಿಂತ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇರ್ತಕ್ಕಂಥ ಅಭಿಮಾನ ನಾವು ದೇವರ ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಟ್ಯಾಕ್ ಮಾಡ್ಲೇ ಉದ್ದೇಶ ಇಟ್ಕೊಂಡೆ ಇವತ್ತು ಮಾಡಿರ್ತಕ್ಕಂಥ ಕೃತ್ಯ ಇದು. ಇವ್ರು ಹೇಳ್ತಾರೆ ಮೇಡಮ್, ಅಷ್ಟು ಜನ ರೋಡ್ ಅಲ್ಲಿ ಇದಾರಲ್ಲ. ಭರತ್ ರೆಡ್ಡಿ ಒಂದ್ ಮಾತು ಮೇಡಮ್, ನಾನು ಈ ಪ್ರಶ್ನೆ ಮೂಲಕ ಭರತ್ ರೆಡ್ಡಿ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು. ಭರತ್ ರೆಡ್ಡಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ಭರತ್ ರೆಡ್ಡಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ನಿಮ್ಮ ದೊಣ್ಣೆ ಹಿಡ್ಕೊಂಡವರು ಬಾಟ್ಲು ತಂದವ್ರು ನಮ್ಮ ಕಾರ್ಯಕರ್ತರು ಅಂತ ಹೇಳ್ಬಿಡ್ಲಿ. ಹಾಗಾದ್ರೆ ರಾಜ್ಯದ ಕಾನೂನು ಬಗ್ಗೆ ನಂಬಿಕೆ ಇಲ್ವಾ? ಕಂಪ್ಲೇಂಟ್ ಕೊಡಿ. ಅನುಮಾನ ಇದ್ರೆ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಅಲ್ಲ ಮೇಡಮ್, ಸಣ್ಣ ಈಗ ನೇರವಾಗಿ ಏಕಾಏಕಿ ಬಂದು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಈ ಕಂಪ್ಲೇಂಟ್ ಕೊಡಿ. ಯಾಕೆ 24 ಗಂಟೆಗಳು ಯಾಕಾಗಿಲ್ಲ? ಈಗ ಆಲ್ರೆಡಿ ಕಾಂಗ್ರೆಸ್ ಉದ್ದೇಶ ಇದೆ ಅಷ್ಟೇ ಮೇಡಮ್. ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಕ್ಕಾಗಲ್ವಾ? ಒಂದ್ ನಿಮಿಷ ಮೇಡಮ್, ಕಾಂಗ್ರೆಸ್ ಇಂದ ಈಗ ಕಂಪ್ಲೇಂಟ್ ಕೊಡುವಂತ ಕೆಲಸ ಹಾಗೆ ಆಗುತ್ತೆ. ಈಗ ಆಲ್ರೆಡಿ ನಾವು ಡಿಜಿಗೆ ನಮ್ಮ ಪಕ್ಷದ ವತಿಯಿಂದಲೇ ನಾವು ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ಕೆಲಸ ಮಾಡಿದೀವಿ. ಈಗ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಗೊತ್ತಾಗುತ್ತಲ್ವಾ? ಇವತ್ತು ಈ ಸರ್ಕಾರಕ್ಕೆ ಏನಾದ್ರೂ ಒಂದು ಮರ್ಯಾದೆ ಇದ್ರೆ ಒಂದು ಎಲ್ಲದಕ್ಕೂ SIT ಅಂತಾರಲ್ಲ ಮೇಡಮ್, ಪ್ರಶ್ನೆ ಮಾಡ್ಲಿ, ಅನೌನ್ಸ್ ಮಾಡ್ಬೇಕಾಯ್ತಲ್ಲ. ಇಷ್ಟಕ್ಕೆ ಒಂದು ಇರ್ತಕ್ಕಂಥ ಸಿಟ್ಟಿಂಗ್ ಜಡ್ಜ್ ಇಟ್ಕೊಂಡು ಇಲ್ಲ ಇನ್ನೊಂದು ತನಿಖೆ ಸಂಸ್ಥೆ ಮಾಡ್ಬೇಕಲ್ಲ ಮೇಡಮ್. ಈ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಅವ್ರಿಗೆ ಬೇಕಾದಾಗ SIT ಅಂತಾರೆ. ಇವತ್ತು ಸಿದ್ದರಾಮಯ್ಯನವ್ರು ಯಾಕೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ SIT ಮಾಡ್ಲಿ, ಹಾಗಾದ್ರೆ ಒಂದು ಟಾಸ್ಕ್ ಫೋರ್ಸ್ ಕಳಿಸ್ಲಿ. ಹಾಗಾದ್ರೆ ಯಾರು ಈ ಕೃತ್ಯ ಮಾಡಿದ್ದಾರೆ, ಇದ್ರಿಂದಲೇ ಯಾರಿದ್ದಾರೆ, ಹಿಂದೆ ಯಾರಿದ್ರು, ಯಾರು ಮಾಡಿದ್ದಾರೆ? ನಾನು ಏನ್ ಹೇಳಕ್ ಹೊರಟೆ, ಜನಾರ್ದನ್ ರೆಡ್ಡಿ ಅವರು ಇವರನ್ನ ನೀವು ವಾಪಸ್ ಪಕ್ಷಕ್ಕೆ ಕರ್ಕೊಂಡಿರ್ಲಿಲ್ಲ ಅಂದ್ರೆ ಅವರಿಗೆ ಇಷ್ಟೊಂದು ಫ್ರೀಡಮ್ ಪಕ್ಷ ಇದಕ್ಕೆ ಬಿಜೆಪಿ ಇದೆ ವಿಚಾರ ಅಲ್ಲ. ಭರತ್ ರೆಡ್ಡಿ ಇರೋದೇ ಟಾರ್ಗೆಟ್ ಜನಾರ್ದನ್ ರೆಡ್ಡಿ. ಕಾಂಗ್ರೆಸ್ ಅವ್ರಿಗೆ ಏನು ಅಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಎಲ್ಲ ಒಂದ್ ಕಡೆ ಬಳ್ಳಾರಿಲಿ ಇದ್ರೆ ಕಾಂಗ್ರೆಸ್ಗೆಲ್ಲ ಒಂದ್ ಕಡೆ ಹೊಡೆತ ಬೀಳುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಕಾನೂನು ಅರಿವಿತ್ತಲ್ವೇನ್ರಿ? ಅವ್ರಿಗೆ ಮಾಡ್ಬೇಕಾಯ್ತು ಸರಿಯಾದ ರೀತಿಯಲ್ಲಿ. ಹೌದು, ಅವ್ರ ಕೈಲಿ ಒಂದು ಗೆಲ್ಲಕ್ಕಾಗ್ಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಪ್ರಭುತ್ವ ಸಾಧಿಸ್ಕೊಂಡಿರೋ ನೀವುಗಳು ಬ್ಯಾನರ್ ವಿಚಾರಕ್ಕೆ ಒಂದು ಹೆಣ ಬೀಳುತ್ತೆ ಅಂದ್ರೆ ಅದು ಬಂದಿರ್ತಕ್ಕಂಥ ತಡೆದಿದ್ವಿ.
ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಶಾಂತಿಯ ಬಳ್ಳಾರಿಯನ್ನಾಗಿ ಮಾಡಿದ್ವಿ. ಅದನ್ನ ಹಾಳು ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಸಂಸ್ಕೃತಿ ಇದೇ ಶಾಂತಿ ಗಲಾಟೆಯನ್ನ ಅನ್ನೋದು ಇದೇ ಗೊತ್ತಾಗ್ತಿದೆ. ಭಯ ಬೀಳಿಸಬೇಕು ಅನ್ನುವ ಕಾರಣದಿಂದ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಜನಾರ್ದನ್ ಶಾಂತಿ ರೆಡ್ಡಿ ಅವರು, ಈ ರೀತಿ ಶ್ರೀರಾಮುಲು ಅವರು ರಾಜಕೀಯ ಅಸ್ತಿತ್ವ ಕಳೆದೋಗ್ತದೆ, ನಮಗೆ ಈ ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನು ನಾವು ಗೆದ್ದಿಲ್ಲ ಅಂತ ಹೇಳಿ ಹೇಗಾದ್ರೂ ಮಾಡಿ ಮತ್ತೊಮ್ಮೆ ಅಸ್ತಿತ್ವವನ್ನ ಗಳಿಸ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾದಂತ ನಾಟಕವನ್ನು ಆಡ್ತಾ ಇದ್ದಾರೆ. ಸೀಟ್ ಗೆದ್ದಿರೋ ನೀವುಗಳು ಆಯ್ತು, ಹಾಗಿದ್ರೆ ಒಂದು ನಿಮಿಷ ವಿದ್ಯಾ ಕೇಳಿಸ್ಕೊಳ್ಳಿ. ಜನಾರ್ದನ್ ರೆಡ್ಡಿ ಅವರ ಬ್ಯಾನರ್ ಅನ್ನ ಕೇಳಿಸ್ಕೊಳ್ಳಿ, ಅದನ್ನ ನಾನು ಮಾತಾಡ್ತೀನಿ. ಆ ನೋವಿದೆ, ಆ ನೋವಿದೆ, ಹೌದು ಆ ನೋವಿದೆ. ಜನಾರ್ದನ್ ರೆಡ್ಡಿ ಅವರ ಬ್ಯಾನರ್ ಅನ್ನ ವಿದ್ಯಾ ಕೇಳಿಸ್ಕೊಳ್ಳಿ. ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಹೇಳಿದ್ದು ಬಿಟ್ಟು ಬಿಟ್ರೆ ಒಂದ್ ನಿಮಿಷ, ಭರತ್ ರೆಡ್ಡಿ ಅವರ ಮಾತಲ್ಲಿ ನಾವು ಎಲ್ಲೂ ಗಮನಿಸಲಿಲ್ಲ. ಒಂದ್ ನಿಮಿಷ, ಇದೇ ಭರತ್ ರೆಡ್ಡಿ ಹೇಳ್ತಾರೆ ಅಲ್ಲಿ ಸಾವಿನ ಮನೆ ಸೂತ್ತಾ ಇದೆ, ನಾವು ನಾಳೆ ವಾಲ್ಮೀಕಿ ಪ್ರತಿಮೆನ ಉದ್ಘಾಟನೆ ಮಾಡೇ ತೀರ್ತೀವಿ, ಅವ್ರ ಆತ್ಮಕ್ಕೆ ಹಿಂಗೆ ಶಾಂತಿ ಕೊಡಿಸ್ತೀವಿ ಅಂತಾರಲ್ಲ, ಏನ್ ಸರ್ ಇದು? ಮೆದುಳಿದ್ದು ಮಾತಾಡ್ತಾರೆ ನಿಮ್ಮ MLA. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾಕೆ ಹೇಳಿದ್ರು ಅಂದ್ರೆ 2001ರಲ್ಲಿ ಇದೇ ಜನಾರ್ದನ್ ರೆಡ್ಡಿ, ಇದೇ ಶ್ರೀರಾಮುಲು ಅವರು ವಾಲ್ಮೀಕಿ ಅವರ ಪ್ರತಿಮೆಯನ್ನ ಒಂದು ಪ್ರೈವೇಟ್ ಜಾಗದಲ್ಲಿ ಮಾಡಿದ್ರು, ಅದು ಪಬ್ಲಿಕ್ ಜಾಗದಲ್ಲಿ ಮಾಡಿರಲಿಲ್ಲ. ನಿಮ್ ಪಕ್ಷಕ್ಕೆ ಚಪ್ಪಲಿ ಹಾಕೊಂಡು ಬ್ಯಾನರ್ ಕಟ್ಟಕ್ಕೆ ಬಂದಿರೋನು ಹೆಣಾಗ್ ಬಿದ್ದಿದ್ದಾನೆ. ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಮಹರ್ಷಿಗಳ ಗೌರವದಿಂದ ಇವತ್ತು ಭರತ್ ರೆಡ್ಡಿ ಅವರು ಸರ್ಕಾರದ ವತಿಯಿಂದ